ಅಂದಾದ್ರೆ ಯಾರೋ ಹುಡ ಇದ್ದಾರೆ, ಯಾರೋ ಬಂದರೆ, ಯಾರೋ ಏನಾಗಿದ್ದಾರೆ, ಹಂಗೆ ಹಿಂಗೆ ಸೊಸೊಡೆಗಳೇ, ಹಳೆಮೆ ಹೊಡಗಾರೆ, ಮಕ್ಕಳು ಅಳ್ತಾರೆ, ಮಕ್ಕಳು ಹೊಡಿತಾರೆ, ಮದುವೆ ಆಗಿಲ್ಲ, ಏನೇನೋ ಕಲ್ಪನೆಗಳನ್ನ ಉಳಿಸ್ಕೊಂತೀರಿ. ಯಾಕೆ ಒಂದಾಗಿ ಭಾಳ ಹೋಗ್ಬೇಕು, ಯಾಕಂದರೆ ಎಲ್ಲ ಸಹಜ, ಎಲ್ಲ ಮನೆ ಕಷ್ಟ ಇದ್ದಾವೆ, ಗಂಡುಬಿಟ್ಟರೆ ಹೆಣ್ಬಿಟ್ಟು ಇರ್ತಾರೆ. ಆಮೇಲೆ ಇನ್ನೊಂದು ದೊಡ್ಡ ವಿಷಯ ಏನಂದರೆ, ಯಾರೋ ಮಕ್ಕಳು ಹೆಣ್ಮಕ್ಳು ದುಡ್ಕೊಂಡು ತಿಂತಾ ಇರ್ತಾರೆ. ಹಿಂಗೆ ಈ ಥರ ಈ ತಂಗಿ ಆಟ ಓಡಿಸ್ತಲಂತೆ ಉಳಾಕಿತಿ, ಇವ್ರನ್ನ ಆಡ್ಕೊಂಡು ಅಂತಾರೆ. ನೀವು ಎಂಥ ವಿವೇಕಗಳು ಅಂತ ಯೋಚನೆ ಆಗೋದು. ಈಗ ಯಜಮಾನ್ರಿಲ್ಲ, ಮಗು ಪಿಂಗಿದ್ದಾನೆ, ಏನೋ ಮಾಡ್ಕೊಂಡು ಜೀವನ ಮಾಡ್ತಾಳೆ, ನೀವು ಇವನಿಗೆ ಯಾರು ಸಹಾಯ ಮಾಡೋ ಏಗ್ತಿಲ್ಲ ಅಂದರು ಆಡ್ಕೊಂಡಂಗಿಲ್ಲ. ಆಡ್ಕೊಂಡ್ರೆ ನಿಮ್ಮ ಮೇಲೆ ಏನಾಗಬೇಕು ಅದು ಹಾಗೆ ಆಗುತ್ತೆ. ಅದ್ರ ಮೇಲೆ ಅವ್ರವ್ರ ಇಷ್ಟ. ಯಾಕೆಂದರೆ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಜನ ಇದ್ದಾರೆ, ಹೆಣ್ಮಕ್ಳುಗಳು ಆಟ ಓಡಿಸ್ತಾ ಇದ್ದಾರೆ. ನನಗೆ ಸುಮಾರು ಜನ ಇದ್ದಾರೆ ಅಂತ. ಆಟೋ ಒಬ್ಬರೇ ಅಲ್ಲ, ಕೂಲಿ ಮಾಡ್ತಕ್ಕಂಥವ್ರಿದ್ದಾರೆ, ಕಷ್ಟಪಡೋಂತಕ್ಕಂಥದ್ದಾರೆ, ಕಬ್ಬಣವರಿದ್ದಾರೆ, ಗಾರ್ಮೆಂಟ್ಸ್ ಕೆಲಸ ಮಾಡೋರಿದ್ದಾರೆ, ಗಾರೆ ಕೆಲಸ ಮಾಡೋರಿದ್ದಾರೆ. ಎಂಥದ್ದು ಹೆಣ್ಮಕ್ಳು ಜೀವನ KSRTC BDMC ಬಸ್ಸು ಕಂಡಕ್ಟರ್ ಆದರಿದ್ದಾರೆ, ಡ್ರೈವರ್ ಆದ್ರೆ ತಂಗಿಯರಿದ್ದಾರೆ. ಎಲ್ಲರಿಗೂ ಸೇರಿ ಯಾರ್ಯಾರು ಪಬ್ಲಿಕ್ ಸರ್ವ್ ಮಾಡ್ಕೊಂಡು ಇಂಥ ತಂಗಿಯರು ಅವ್ರ ಜೀವನ ನಡ್ಕೊಂತ ತಂಗಿಯರ ಬಗ್ಗೆ ಯಾರು ಆಡ್ಕೋಬೇಡಿ ದಯವಿಟ್ಟು. ನಿಮಗೆ ವಿನಂತಿ. ಆಡ್ಕೊಂಡ್ರೆ ನೀವು ಇಂಥ ಪಾಪ ನಿಮಗೆ ಬಂದ್ಬಿಡುತ್ತೆ. ಒಂದ್ಸರಿ ಈ ತಂಗಿಗೆ ಏನು ಮಾಡ್ತೀಯ ನೀನು? ಏನ್ ಕೆಲಸ ಮಾಡೋದು? ಎಲ್ಲಿ ಆಟ ಓಡಿಸ್ತಿಕ್ಕಂತ? ಬೆಂಗಳೂರು ನಗರದ ಆಟ ಓಡಿಸ್ತಾರಂತೆ. ಈ ತಂಗಿ ಬಂದು, ತಂಗಿ ಇದು ನಿನಗೆ ಶ್ರೀರಕ್ಷೆ ಆಗಿರಲಿ, ಯಾವುದು ಅದ್ರ ದುಡ್ಡು ಬೇಡ, ಇದ್ರ ದುಡ್ಡು ಬೇಡ ತಂಗಿ, ನನಗೆ ಇದು 3 ನಿನಗೆ ಹನ್ನೊಂದು ಕಾಣಿಕೆ, ಇದು ನಿನ್ನ ಕೊಳ್ಳೆ ಯಾವಾಗ ಇರಲಿ, ನಿನ್ನ ಆಟಗಳು ಒಳ್ಳೆ ದುಡ್ಮೆ ಆಗಲಿ, ಅಥವಾ ಯಾರ್ದು ಕೆಟ್ಕೊಂಡು ನಿನಗೆ ಬೀಳದೇ ಇರಲಿ ಅಂತ ತಂಗಿ. ಅಟ್ಟಕ್ಕ ತಂಗಿವ, ಇದು ನಿನ್ನ ಕೊಳ್ಳ ಮೇಲೆ ಯಾವಾಗ ಇರಲಿ ತಂಗಿವ, ಇದು ಇಷ್ಟು ಕಟ್ ಮಾಡ್ಕೊ. ಇದು ನಿನ್ನ ಗಾಡಿ ಒಳಗಿಂದ ಅಣಿಸ್ಬೇಕಂತ, ಎರಡು ಕಡೆ ಕಣಂಗೆ ಅಣಿಸ್ಕೊಂಡ್ರೆ ಒಳಗಿಂದ ಪೋಸ್ಟ್ ಆಗ್ತಾರೆ ಕಾಣುತ್ತೆ. ಇದು ಅಮ್ಮನ, ಇದು ಅಮ್ಮಂಗೆ ಕೊಟ್ಬಿಡ್ತೀನಿ. ಇನ್ನೊಂದು ಬೇಕಮ್ಮ, ತಗೊಂಡು ಇನ್ನೊಂದು ಇಟ್ಕೋ. ನೋಡಿ, ಈಗ ಒಂದು ಸೀರೆ ಒಂದು ಅಕ್ಕಿ ಕೊಟ್ಬಿಡೋಣ, ಕೊಡೋಣ ಬೇಡವಾ? ಯಾರಾದ್ರೂ ಒಬ್ರು ಬೆಂಗಳೂರು ಕಡೆ ಹೋಗಂತಾರೋ, ಅಲ್ಲಿಗೆ ಹೋಗಂತಾರೋ, ದಯವಿಟ್ಟು ಒಂಚೂರು ಅಲ್ಲಿಗೆ ಆಟೋಕೊಂಡ್ರು ಇದು ಕಟ್ ಮಾಡಿ. ಯಾರೋ ಬೆಂಗಳೂರು ಹೋಗ್ತಿದ್ದೀರಾ, ಪುಣ್ಯಾತ್ರಿದ್ದೀರಾ? ಬೆಂಗಳೂರು ಕಡೆ ಹೋಗಂತ ಪುಣ್ಯಾತ್ಮ ಇದ್ದೀರಾ? ಬೇಡ, ಅಲ್ಲಿ ಆಟೋದಕ್ಕೆ ನಾವು ಅಕ್ಕಿ ಯಾರೋ ಒಬ್ರು ಇಟ್ಕೊಟ್ಬಿಡಿ ದಯವಿಟ್ಟು. ತಂಗಿ, ಇದು ನಿನಗೆ ಮತ್ತು ಇದು ನಿಮ್ಮ ತಾಯಿಗೆ, ಇದು ನಿನಗೆ, ಇದು ನಿಮ್ಮ ತಾಯಿಗೆ ಹುಡ್ಕೋ. ಅಕ್ಕಿ ನಿಮಗೆ ಇದು ತಂಗಿ, ಬಾ ಬನ್ನಿ. ಆಗಲ್ಲ ಇವ್ರ ಕೈಲಿ ಅಲ್ಲಿಗೆ ಇಪ್ಪತ್ತೀಯಾ? ಏನು ಹೆಸರು ನಿಂದು? ಲೋಕೇಶ್. ಲೋಕೇಶ್, ಐ ಲವ್ ಯು ಕಣ. ಚಲೋ ಲೋಕೇಶ್, ಒಂದು ಸರಿ ಯಾವ್ರಪ್ಪ? ಗುಬ್ಬಿ. ಲೋಕೇಶ್ ಒಂದ್ಸರಿ ಅಕ್ಕಿ ಕೊಡ, ಅಕ್ಕಿ ಕೊಡೋ ಅಲ್ಲಿ 20 ಅಕ್ಕಿ ನನ್ನ ಮನೆ ಕಾಣಿಕೆ, ನಿಮ್ಮ ತಮ್ಮ ಕಾಣಿಕೆ. ಒಂದ್ಸರಿ ಇಂಥ ತಂಗಿಯರಿಗೆ ಮತ್ತು ಸಹಾಯ ಮಾಡೋ ತಮ್ಮಂತರಿಗೆ ಅಮ್ಮ ಹುಷಾರು ಹೋಗಿ ಬನ್ನಿ ತಂಗಿ. ಯಾರು ಆಡ್ಕೊಳಲ್ಲ ನೋಡಿ. ಇನ್ನೊಂದ್ಸರಿ ಹೇಳ್ತೀನಿ, ಲೈವಲ್ಲಿ ಹೇಳ್ತೀನಿ, ಯಾರು ನಿಮ್ಗೆ ಹೇಗಿತ್ತೆ ಇರಲ್ಲ, ಯಾರು ನಿಮ್ಮ ಕಾಲ ಆಗಲ್ಲ, ಬಾಯಿ ಮುಚ್ಚಿ ಮನೆಗಿರ್ರಿ. ಪಾಪ ಸುಖಿ ಬಡಿ, ಕಂಡರ ಬಗ್ಗೆ ಮಾತಾಡಿ ಪಾಪ ಸುಖಿ ಕರ್ಮಕ್ಕೆ ಹೋಗ್ಬಿಡ್ತೀರಿ. ಮಕ್ಕಳು ಹುಟ್ಟಲ್ಲ ನಿಮಗೆ, ಯಾವ ರೀತಿ ಬಗ್ಗೆ ಆಡ್ಕೊಂತೀರಿ. ನಿಮಗೆ ಮಕ್ಕಳು ಹುಟ್ಟಲ್ಲ. ಮುಂದಿನ ಕಾಲ, ಈ ಜನ್ಮ ಕಾಲ ಮುಂದೆ ನೀವು ಪಾಪ ಮಕ್ಕಳು ಹುಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಹೆಂಡತಿ ಮಕ್ಕಳು ಇತ್ತು ಕಷ್ಟ ಬಂದು ಏನು ಮಾಡ್ತೀರಾ? ಯಾವುದೋ ತಂಗಿ ಯಜಮಾನ ತೀರಾ ಹೇಳ ಹೆಂಗೆ ಆಟ ಓಡಿಸ್ಕೊಳ್ಳೆ ಅಂತ ಒಬ್ಬಗೆ ಒಂದ್ಸರಿ ಜ್ವರ ಒಂದ್ಸರಿ ಅನ್ಬಿಡಿ, ಗೌರವ ಕೊಡಿ ಅಲ್ವಾ? ಯಾಕೆ ಇದು ಅಕ್ಕಿ ಕಪ್ಪ ನಾಣ ಅಂತ ಮಾಡಿ ಯಾರು ಯಾರು ಕೇವಲ ಅದೆಲ್ಲ ತಲೆಗೆ ಬೇಡ ಐಕಮಲ್ಲಿ ಅದಾ. ಇವ್ರನ್ನ ಸ್ವಲ್ಪ ಕೊಟ್ಟಿರೋ ಆಟೋನು ಗೌರ್ಮೆಂಟ್ ಕಡೆಯಿಂದ ಅವರು ಇಸ್ಕೊಂಡ್ಬಿಟ್ರು. ಇಲ್ಲ ಇಲ್ಲ, ಬಾಡಿಗೆಗೆ ಇಸ್ಕೊಂತಾ ಇದ್ದೀನಿ ಇವಾಗ. ಬಾಡಿಗೆಗೆ ಇಸ್ಕೊಂಡು ಬಾಡಿಗೆಗೆ ಯಾವ್ದಾದ್ರು ಆಟೋ ಸಿಗುತ್ತಾ? ಸೆಕೆಂಡ್ ಆಟೋ ಸಿಗುತ್ತಾ? ಕೇಳಬೇಕು. ನಿನ್ನ ನಂಬರ್ ನಂಗೆ ಕೊಟ್ಟೋಗು. ನಂದು ಪಬ್ಲಿಕಲ್ಲಿ ಬೇಡ, ಎಲ್ಲ ಅದರಿಂದ ರೂಪಾಯಿ ಕೊಡಿಸ್ಬಿಡ್ತೀವಿ. ಮುಂಚೆ ಮನೆ ಕಟ್ಟಿಸ್ತಾ ಇದ್ದೀವಿ, ಯಾರಿಗ ಸೀಟ್ ಕೊಡಿಸಿ ಬಂದಾರೆಲ್ಲ ಓಲ್ಡ್ ಮನೆ ಮಾಡ್ತೀವಿ ಇವತ್ತು. ಯಾಕಂದ್ರೆ ಈ ಕೆಲಸಗಾರಗಳಿಗೆ ಎಲ್ಲ ಕೊಡ್ಸೀನಿ. ಫೋನ್ ಮುಂದೆ ಹಿಡಿದು ಮೊಬೈಲ್ ಕೊಡ್ಸಿನ, ವಾಷಿಂಗ್ ಮಿಷಿನ್ ಕೊಡ್ಸೀನಿ. ಎಲ್ಲ ಸುಳ್ಳೆಲ್ಲ ಹೋಗ್ತಾರೆ. ಮೊಬೈಲು ಕೊಡ್ಸ್ಬಿಟ್ಟಿನಿ, ಬೈಕ್ ಕೊಡ್ಸ್ಬಿಟ್ಟಿನಿ. ಎಲ್ಲೋ ಕೆಲವರು ಪುಣ್ಯಂದ್ರೆ ಒಳ್ಳೆ ಕೆಲಸ ಮಾಡೋದು. ಇನ್ನು ಕೆಲವರೆಲ್ಲ ಮಾಡಲ್ಲ. ಅದು ಬರುವಾಗ ಹೇಳ್ತಾರೆ ಹರಿಕತೆ ನಮ್ಗೆ ಯಾರು ಇಲ್ಲ ಅಂತ, ಬಂದ್ಮೇಲೆ ಎಲ್ಲ ಶುರು ಆಗ್ತಾರೆ ಅವ್ರಿಗೆ.